ಶುಕ್ರವಾರಪೇಟೆ ಗಾಡಿ ನುಗ್ಸೋ ನಾವು 5 ಲಕ್ಷ ಖರ್ಚು ಮಾಡಿದ್ದಕ್ಕೂ ಚಿತ್ತಾಲ್ ಬ್ರೋ ಯಾರು ಚಂದ ಇಲ್ಲಲ್ಲ ತಮ್ಮಿಲೆ ಗಾಡಿಗಳು ಬಿಡತ್ತಾನ ಒಟ್ಟು ಬೈಕ್ ಹಿಡಿಯತ್ತಿಲ್ಲ ನೋಡೋಣ ಅಂಜಂಚ್ಕೊಂತ ಹೊಂಟಾನಿ ಹೆಚ್ಚು ಕಡಿಮೆ ಮಾರಿ ಹೇಳ್ತೀವಿ ಬಾಯ್ ಇನ್ನೂ ವಿಡಿಯೋ ಚಾಲನೆ ಮಾಡಲ್ಲ ಈಗ ಪೊಲೀಸ್ ಬಂದಿಂತಾನ. ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನಾವು ಇವತ್ತು ಒಂದು ಕ್ರೇಜಿ ರಿಯಾಕ್ಷನ್ ವಿಡಿಯೋನ ಬೈಲೊಂಗಲಾಗ ಮಾಡಕ್ಕೆ ಹೊಂಟೇವಿ. ಸೊ ಯಾವ್ದು ಬೈಕ್ ಅಂತಂದ್ರೆ ಕಾಂಟಿನೆಂಟಲ್ GT 650. ಸೊ ಇದ್ರಾಗ ರೆಡ್ ರೂಸ್ಟರ್ ಸೈಲೆನ್ಸರ್ ಇನ್ಸ್ಟಾಲ್ ಮಾಡೀನಿ. ಸೊ ಬರ್ರಿ ನಿಮಗೆ ಸೌಂಡ್ ತೋರಿಸ್ತೀನಿ. ಎಟ್ ಎ ಟೈಮ್ 4-5 ಬೀಟ್ ಹೊಡಿತೈತಣ್ಣ. ಅಲ್ಲೋ ಬರ್ತಮ್ಮಮ್ಮ ಸೊ ಈಗ ತಳಗಿನ ಬಸ್ ಸ್ಟ್ಯಾಂಡ್ಗೆ ಹೋಗೋಣ. ಇವತ್ತು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಇವತ್ತು ಶುಕ್ರವಾರ ಸಂತೆ ಇರ್ತೈತಿ. ನೋಡೋಣ ಯಾವ ರೀತಿ ರಿಯಾಕ್ಷನ್ ಸಿಗುತ್ತದ. ಬೀಟಂಗ್ ಕೂಡ ಆದ್ ನೋಡ್ರಿ. ಸೊ ಇದ್ರಾಗ 648 cc ಪ್ಯಾರಲೆಟ್ ಟ್ವಿನ್ ಸಿಲಿಂಡರ್ ಬರ್ತೈತಿ. ಆಮೇಲೆ 47 bhp ಹಾರ್ಸ್ ಪವರ್ ಬರ್ತೈತಿ. 15 Nm ಟಾರ್ಕ್ ಬರ್ತೈತಿ. ಸೊ ಗಾಡಿ ತಾಕತ್ತಂತೂ ಹೆವಿ ಐತಿ. ಗಾಡಿಯಾಗ ಸ್ಪೆಷಲ್ ಟ್ಯೂನ್ಡ್ ಗಾಡಿ ಐತಿ. ಕೋಡ್ 6 ಟ್ಯೂನ್ ಐತಿ ಇದು. ಸೊ ರೆಡ್ ರೂಸ್ಟರ್ ಸೈಲೆನ್ಸರ್ ಹಾಕ್ಸಿದ್ದಕ್ಕೆ ಬೀಟ್ ನೋಡ್ರಿ ಹೆಂಗೆ ಕೇಳಿಸ್ಕೊತಿರಲ್ಲ ಬೀಟ್. ಇದ್ರ ಮೀಟ್ರ್ ನೋಡ್ರಿ ಡಿಜಿಟಲ್ ಪ್ಲಸ್ ಅಲಾಂಗ್ ಮೀಟ್ರ್ ಕೊಟ್ಟಾನ. ಈಚೆ ಕಡೆ ಸ್ಪೀಡೋಮೀಟ್ರ್ ಕೊಟ್ಟಾನ, ಈಚೆ ಕಡೆ RPM ಮೀಟ್ರ್ ಕೊಟ್ಟಾನ. ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಆಗಿದ್ದರಿಂದ ಸೊ ಕಂಫರ್ಟೇಬಲ್ ಹೆವಿ ಐತಿ. ಎಂಥ ಅಗ್ರೆಸಿವ್ ಲುಕ್ ಕೂಡ ಆದ ನೋಡ್ರಿ ಗಾಡಿ. ಐ ಲವ್ ದಿಸ್ ಹ್ಯಾಂಡಲ್ ಬಾರ್. ನಮ್ಮ ರೇಸಿಂಗ್ ಬೈಕ್ ಐತೆ, ಹ್ಯಾಂಡಲ್ ಬಾರ್ ಇದ್ದಿದ್ರೆ ಕೈಯೆಲ್ಲ ಪೇನ್ ಬಂದ್ಬಿಡೋದ. ಸೊ ಇದು ಮಚ್ ಮೋರ್ ಕಂಫರ್ಟೇಬಲ್ ಐತಿ. $5 ಲಕ್ಷ ಖರ್ಚು ಮಾಡಿದ್ದಕ್ಕೂ ಚಿತ್ತಾಲ್ ಬ್ರೋ. 5 ಲಕ್ಷ ಹೋದ್ರೆ ಹೋಗ್ತಾಕಿ ಈ ಥರ ಫೀಲ್ ಬರತ್ತಲ್ಲ. ನಾವು ನೋಡ್ರಿ ಹಂಗೈತಿ. ಕ್ರೇಜಿ ರಿಯಾಕ್ಷನ್ ಸಿಗತ್ತ. ಕ್ರೇಜಿ ರಿಯಾಕ್ಷನ್ ಸಿಗ್ತಲ್ಲ ಬೈ. ಈ ಥರ ರಿಯಾಕ್ಷನ್ ಸಿಗಾಕತ್ರ ವಿಡಿಯೋ ಮಾಡೋಕೆ ನನಗೂ ಹುರುಪ್ ಸಿಗ್ತೈತೆ. ಸೊ ಇದು ಮುಗಿಸೋ ಒಂದು ಡೈರೆಕ್ಟ್ ಟ್ರೆಂಡ್ಸ್ ಹೋಗೋಣ. ಸ್ವಲ್ಪ ಶಾಪಿಂಗ್ ಮಾಡೋದೈತಿ. ಯಾರು ಚಂದ ಇಲ್ಲಲ್ಲ ತಮ್ಮಿಲೆ ಚಲೋ ಐತಲ್ಲ ಗಾಡಿ. ಟ್ರೆಂಡ್ಸ್ ಹೋಗೋಣ ಬೈ. ಹೆವಿ ಅಲ್ಲ. ಡಾರ್ಲಿಂಗ್ ಹೋಗೋಣ ನೀನು ಹೋಗಿ ನೀನು.
ಬಸ್ನ ಹೆಂಗೆ ರಿಯಾಕ್ಷನ್ ಕೊಟ್ರು ನೋಡಿದ್ವಿ. ಸೊ ಈ ಬೈಕ್ ನಮ್ಮ ನಿಖಿಲ್ ನಂದಿದೆ. ಸೊ ಮೊನ್ನೆ ತಾನೇ ತೊಗೊಂಡು ಇನ್ನೂ ನಂಬರ್ ಪ್ಲೇಟ್ ಸಮೇತ ಬಿದ್ದಿಲ್ಲ. ಸೊ ಈ ವಿಡಿಯೋ ನಮ್ಮ ನಿಖಿಲಣ್ಣ ನೋಡ್ರಿ, ನಮ್ಮ ನಿಖಿಲಣ್ಣ ಗೊತ್ತಾಗಬೇಕಾ ಈ ವಿಡಿಯೋ ಈ ಗಾಡಿದಾಗ ಹೊಂಡ್ರೆ ಎಷ್ಟು ರಿಯಾಕ್ಷನ್ ಸಿಗ್ತಾವ ಅಂತ. A few moments later. ಸೊ ನಾವು ಅನ್ಕೊಂಡಂಗೆ ರಿಯಾಕ್ಷನ್ ಸಿಗಲಿಲ್ಲ, ನೋಡೋಣ. ಅಲ್ಲಿ ಬೇಡ, ಅಲ್ಲಿ ಪೊಲೀಸ್ ನಿಂತಾನ. ಸೊ ಈಗ ತಳಗಿನ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ, ನೋಡೋಣ ಯಾವ ಥರ ಸಿಗುತ್ತಂತ ರಿಯಾಕ್ಷನ್. ಸೊ ಈಗ ತಳಗಿನ ಬಸ್ ಸ್ಟ್ಯಾಂಡಿಗೆ ಎಂಟ್ರಿ ಅದು ನಾವು, ಕ್ರೌಡ್ ಹೆವಿ ಐತೆ. ಸೊ ನೋಡೋಣ ರಿಯಾಕ್ಷನ್ ಚಲೋ ಸಿಗೋದಿಲ್ಲ ಅಂತ. ಓ ಇನ್ನು ಪೇಟ್ಯಾಗ ಹೊಂಟವು ನಾವು, ಇಂಥ ಒಂದು ಕ್ರೌಡ್ನಾಗ ಹೊಂಟಾನೆ. ಏ ಬೈ, ನಾ ಇಲ್ಲಿ ವಿಡಿಯೋ ಮಾಡೋದ್ ಬನ್ನಿ, ಫೋನ್ ಹಿಡೋದು ನಾವು ನಂದು. ಆಮೇಲೆ ಮಾಡ, ಇಲ್ಲಿಂದ ಹೊರಗೆ ದಾಡ್ಸೋದು ಹೇಳಂಗೆ. ಸ್ವಲ್ಪ ಅಂಜಿಕೆ ಆಗತ್ತದ ನಂಗೆ ವಿಡಿಯೋ ಮಾಡೋಕೆ, ಯಾರು ನಮ್ಮ ವಿಡಿಯೋ ಯಾಕೆ ಮಾಡೈತಿ ಅಂದಿರಂತ. ಸೊ ಕ್ಯಾಶುವಲ್ ಆಗಿ ವಿಡಿಯೋ ಮಾಡತ್ತ ನಾ ಅಂತೂ ನಡಿ ಹೋಗತ್ತೆ. ಸೊ ಇವತ್ತು ಶುಕ್ರವಾರ ಪೇಟೆ ಗಾಡಿ ನುಗ್ಸೀವಿ ನಾವು ರಿಯಾಕ್ಷನ್ ಸಂಬಂಧ. ಇಲ್ಲಿ ಮಂದಿ ಕ್ಯಾಮ್ರಾ ನೋಡ್ಕೊಳ್ಳಿ ಒಂಥರಾನ ಮಾಡತ್ತಾರ. ಅಬ್ಬಾ, ಸೊ ಇಂಥ ಬಿಸಿಲಾಗ ಹೆಲ್ಮೆಟ್ ಹಾಕೊಂಡು ವಿಡಿಯೋ ಮಾಡಾಕ್ಬೇಕಂದ್ರೆ ಭಾಳ ಕಷ್ಟ ಆಕತಿ. ಅದ್ರಾಗೂ ಈ ಬೈಕ್ದೊಂದು ಎಕ್ಸ್ಟ್ರಾ ಹೀಟ. ಸೊ ಇಷ್ಟು ಕಷ್ಟಪಟ್ಟು ಮಾಡಾಕತ್ತಾನೆ, ಸ್ವಲ್ಪ ಸಪೋರ್ಟ್ ಮಾಡಿರಿ. ಸೊ ನಾನು ನಿಮ್ಮ ಬೈಲ್ ಹಂಗಲ್ಲ, ಅಲ್ಲ ನಮ್ಮ ಮಂದಿ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಹೆಂಗೆ ರೀಪ, ಎಂಥವ್ರಿಗೂ ಸಪೋರ್ಟ್ ಮಾಡ್ತೀರಿ. ಸೊ ಈ ಒಂದು ವಿಡಿಯೋ ಒಂದು ಎಕ್ಸ್ಪೆರಿಮೆಂಟ್ ಪರ್ಪಸ್ ಆಗಿ ನಾನು ಮಾಡಿದ್ದು, ಜಸ್ಟ್ ಒಂದು ರಿಯಾಕ್ಷನ್ ವಿಡಿಯೋ ಮಾಡೋಣ ಅಂತ. ಹಿಂದಿ ವ್ಲಾಗ್ಸ್ದಾಗೆಲ್ಲ ಭಾಳ ಜನ ಮಾಡ್ತಾರೆ ರಿಯಾಕ್ಷನ್ ವಿಡಿಯೋ ಇನ್ GT ಅಂತ. ಸೊ ನಮ್ಮ ಕನ್ನಡದಾಗ ಯಾರೂ ಮಾಡಿಲ್ಲಲ್ಲ. ಸೊ ಅದ್ರಾಗೂ ಎಸ್ಪೆಷಲಿ ನಮ್ಮ ಬೈಲೊಂಗಲ್ದಾಗ ಯಾರೂ ರಿಯಾಕ್ಷನ್ ವಿಡಿಯೋ ಮಾಡಿರ್ಕಿಲ್ಲಲ್ಲ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡೇನಿ. ಸೊ ಈ ವಿಡಿಯೋಯಿಂದ ಯಾರಿಗಾದರೂ ಹರ್ಟ್ ಆಗಿದ್ರೆ ದಯಮಾಡಿ ನಾನು ಕ್ಷಮೆ ಕೇಳ್ತೇನೆ. ಇದೊಂದು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ಮಾಡಿದ್ದೆ. ಅಲ್ಲಿ ಒಂದು ಇದಕ್ಕೆ ಒಂದು ನೋಡಿ ಮೊದಲು. ನಾವು ಬಡ್ಕೊಂಡು ಹೊಂಟೇವಿ. ದೀಪಾವಳಿ ಶಾಪಿಂಗ ಮಾಡಿಲ್ಲ. ಸೊ ಒಂದು ತಿಂಗಳು ಅಬೋ ಆಯ್ತು, ಬೈಲೊಂಗಲ್ ಕಡೆನೂ ಬಂದಿಲ್ಲ. ನೋಡೋಣ ಟ್ರೆಂಡ್ಸ್ದಾಗ ಎಲ್ಲರ ಗಾಡಿ ಹಚ್ಚೋದು ನಿಗ್ರಪ್ಪ ಇಲ್ಲಿ.
ಸೊ ಈಗ ಟ್ರೆಂಡ್ಸ್ ಬಂದವೆ, ನೋಡೋಣ ಶಾಪಿಂಗ್ ಮಾಡೋಣ. ಒಳಗೆ ವಿಡಿಯೋ ಮಾಡೋಕೆ ಅಲಾವಿಲ್ಲ. ಸೊ ಏನಾದರೂ ಸಿನಿಮ್ಯಾಟಿಕ್ ಸಿಕ್ಕರೆ ವಿಡಿಯೋ ಮಾಡ್ತಾನೆ.